ಕನ್ನಡ ಪತ್ರಿಕೋದ್ಯಮ ಇತಿಹಾಸದಲ್ಲಿಯೇ ಮೊದಲ ಬಾರಿಗೆ ವಿಶ್ವವಾಣಿ ದಿನಪತ್ರಿಕೆಯು ವಿದೇಶಗಳಲ್ಲಿ ನಾಡಿನ ಸಾಧಕರನ್ನ ಸನ್ಮಾನಿಸುವ ವಿಶ್ವವಾಣಿಯ ಗ್ಲೋಬಲ್ ಅಚೀವರ್ಸ್ ಅವಾರ್ಡ್ ಕಾರ್ಯಕ್ರಮಕ್ಕೆ ನಾಂದಿ ಹಾಡಿತು. ಇದರ ಅಂಗವಾಗಿ ನಾನಾ ಕ್ಷೇತ್ರಗಳ ಗಣ್ಯರನ್ನ ಸನ್ಮಾನಿಸುವುದರ ಜೊತೆಗೆ ಭಾರತ ಹಾಗೂ ಆಯಾ ದೇಶಗಳ ಕಲೆ ಸಂಸ್ಕೃತಿಯನ್ನ ಪಸರಿಸುವ ಪ್ರಯತ್ನದಲ್ಲಿ ವಿಶ್ವವಾಣಿ ಯಶಸ್ವಿಯಾಗಿದೆ. ಕಳೆದ 2 ವರ್ಷಗಳ ಅವಧಿಯಲ್ಲಿ 12 ದೇಶಗಳಲ್ಲಿ ನಡೆದ ಯಶಸ್ವಿ ಕಾರ್ಯಕ್ರಮದ ಬಳಿಕ ಇದೀಗ ಕರುನಾಡಿನ ಸಾಧಕರಿಗೆ ಫಿಲಿಪೈನ್ಸ್ ದೇಶದ ಮನಿಲಾದಲ್ಲಿ ಗ್ಲೋಬಲ್ ಅಚೀವರ್ಸ್ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಸಾಧಕರಿಗೆ ಕರ್ನಾಟಕ ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ, ವಿಶ್ವವಾಣಿ ಪ್ರಧಾನ ಸಂಪಾದಕ ವಿಶ್ವೇಶ್ವರ ಭಟ್, ಮಾಜಿ ಶಾಸಕ ಬಿಎಂ ಸುಕುಮಾರ ಶೆಟ್ಟಿ, ಪದ್ಮ ಗ್ರೂಪ್ ಸಂಸ್ಥಾಪಕ ಎಚ್ಪಿ ನಿಲೇಶ್, ಬಾಲಿವು ಪ್ರಾಡಕ್ಟ್ ಕಂಪನಿ ವ್ಯವಸ್ಥಾಪಕ ನಿರ್ದೇಶಕ ಡಾ ಶ್ರೀನಿವಾಸ ಮೂರ್ತಿ ಸೇರಿದಂತೆ ಹಲವರ ಸಮ್ಮುಖದಲ್ಲಿ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಹೈಕೋರ್ಟ್ ಅಡ್ವೊಕೇಟ್ ಡಾ ಅರುಣ್ ಶ್ಯಾಮ್, ಸಹಕಾರಿ ಧುರೀಣ ಎಂಆರ್ ವೆಂಕಟೇಶ್, ಮಾಜಿ ಶಾಸಕ ಮೊಯ್ದೀನ್ ಬಾವಾ, ತಿಪ್ಪಣ್ಣಪ್ಪ ಕಮಕನೂರು, ಧರ್ಮನಗೌಡ, ಉದ್ಯಮಿ ಬೇಗಾನೆ ವಿಕಾಸ್, ಶಿಕ್ಷಕಿ ವೀಣಾ ಜಿಎನ್, ದಾಸಪ್ಪ ಗೋವಿಂದರಾಜು, ಉಮೇಶ್ ಗೌಡ, ಡಾ ಅಬ್ದುಲ್ ಖಾದರ್, ಡಾ ಕೃಷ್ಣರಾಮ್ ಮತ್ತು ವಿನೋದ್ ಕುಮಾರ್ ಅವರಿಗೆ ವಿಶ್ವವಾಣಿ ಗ್ಲೋಬಲ್ ಅಚೀವರ್ಸ್ ಅವಾರ್ಡ್ ನೀಡಿ ಗೌರವಿಸಲಾಯಿತು. ಈ ಕಾರ್ಯಕ್ರಮಕ್ಕೆ ಪೂರಕವಾಗಿ ಸಾಧಕರು ಮತ್ತು ಅವರ ಕುಟುಂಬದವರು ಫಿಲಿಪೈನ್ಸ್ ಮತ್ತು ಮಲೇಷ್ಯಾದ ಪ್ರಮುಖ ಪ್ರವಾಸಿ ಸ್ಥಳಗಳನ್ನು ವೀಕ್ಷಿಸಿದರು. ಮಾಧ್ಯಮ ಲೋಕದ ಪ್ರತಿಷ್ಠಿತ ವಿಶ್ವವಾಣಿ ಗ್ಲೋಬಲ್ ಅಚೀವರ್ಸ್ ಅವಾರ್ಡ್ ಸಮಾರಂಭದ ಪ್ರಾಯೋಜಕರು ಎಂಎಸ್ಐಎಲ್, ನಂದಿನಿ, ಲಕ್ಷಾಂತರ ಗ್ರಾಹಕರ ಮೆಚ್ಚುಗೆಯ ಬ್ರ್ಯಾಂಡ್, ಸಿರಿ, ಅಮೃತ್ ನೋನಿ, ಪ್ರತಿ ಹನಿಯಲ್ಲೂ ಆರೋಗ್ಯದ ಅನುಭವ, ಪರ್ವ ಗ್ರೂಪ್, ಟಿಯಾಗೋ ಫಿನಾನ್ಸ್, ಬಿಲ್ಡ್ ಯೋರ್ ಫ್ಯೂಚರ್ ಮತ್ತು ಎಂಆರ್ಜಿ ಗ್ರೂಪ್, ರೀಡಿಫೈನಿಂಗ್ ಲೈಫ್ ಸ್ಟೈಲ್ ಅಂಡ್ ಹಾಸ್ಪಿಟಾಲಿಟಿ.